HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮುಗಿಯದ ಹಾಸನ ನಗರಸಭೆ ಅಧ್ಯಕ್ಷಗಿರಿ ಜಟಾಪಟಿ, ನಿಲ್ಲದ ಜೆಡಿಎಸ್ ಸದಸ್ಯರ ಒಳಗಿನ ಕಸರತ್ತು, ಅವಿಶ್ವಾಸ ಮಂಡನೆಗೆ ವಿಶೇಷ ಸಾಮಾನ್ಯ ಸಭೆ ಕರೆಯುವಂತೆ ಪತ್ರ ಮನವಿ ಮಾಡಿದ ಜೆಡಿಎಸ್ ಸದಸ್ಯರು. ಅಂದು ಸೈನಿಕನಾಗಬೇಕಾಗಿದ್ದ ವ್ಯಕ್ತಿ ಇಂದು ಪ್ರಗತಿಪರ ರೈತ, ಸಮಗ್ರ ಕೃಷಿಯಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ಪ್ರದೀಪ್, ಕೃಷಿಕನ ಸಾಧನೆಗೆ ಒಲಿದು ಬಂದ ಹಲವು ಪ್ರಶಸ್ತಿ ಸನ್ಮಾನಗಳು. ಪ್ರತಿನಿತ್ಯ ಒತ್ತಡದಲ್ಲಿ ಕಾರ್ಯನಿರ್ವಹಣೆ ಮಾಡುವ ಕಾರ್ಯಾಂಗ, ಕ್ರೀಡಾಕೂಟದಲ್ಲಿ ಉತ್ತಮವಾಗಿ ಆಟವಾಡಿ ಆರೋಗ್ಯ ಕಾಪಾಡಿಕೊಳ್ಳಿ. ನೌಕರರಿಗೆ ಶುಭ ಹಾರೈಸಿದ ಶಾಸಕ ಎಚ್ಪಿ ಸ್ವರೂಪ್. ಹಾಸನ ನಗರಸಭೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಲು ತುರ್ತಾಗಿ ವಿಶೇಷ ಸಾಮಾನ್ಯ ಸಭೆ ಕರೆಯುವಂತೆ ಜೆಡಿಎಸ್ ಪಕ್ಷದ ನಗರಸಭೆ ಸದಸ್ಯರು ಸಾಮೂಹಿಕವಾಗಿ ಸೋಮವಾರದಂದು ನಗರಸಭೆಗೆ ಟಪಾಲ್ ಮೂಲಕ ಮನವಿ ನೀಡಿದ್ದಾರೆ. ನಗರಸಭೆಗೆ ನೀಡಿದ ಮನವಿ ಪತ್ರದಲ್ಲಿ ನಗರಸಭಾ ಸದಸ್ಯರುಗಳಾದ ನಾವುಗಳು ದಿನಾಂಕ 28/3/2025ರಂದು ಹಾಸನ ನಗರಸಭಾ ಆಯುಕ್ತರಾದ ತಮಗೆ ಹಾಲಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡಿಸಲು ಪತ್ರ ಮುಖೇನ ಕೋರಿದ್ದೆವು. ಆದರೆ ನಾವುಗಳು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿ ಕೋರಿದ್ದ ಅವಧಿ 10 ದಿನಗಳು ಕಳೆದಿದ್ರೂ ಸಹ ನಿಯಮಾನುಸಾರ ಮತ್ತು ಕಾನೂನು ರೀತ್ಯ ಹಾಲಿ ನಗರಸಭಾ ಅಧ್ಯಕ್ಷರಾಗಲಿ ನಗರಸಭಾ ಆಯುಕ್ತರಾಗಲಿ ಇದುವರೆಗೂ ಅವಿಶ್ವಾಸ ನಿರ್ಣಯ ಮಂಡಿಸಲು ವಿಶೇಷ ತುರ್ತು ಸಭೆ ಕರೆದಿಲ್ಲ. ಆದ್ದರಿಂದ ಹಾಸನ ನಗರಸಭಾ ಅಧ್ಯಕ್ಷರ ವಿರುದ್ಧ ಹಾಸನ ನಗರಸಭಾ ಸದಸ್ಯರು ನಿಮಗೆ ಪತ್ರ ಮುಖೇನ ದಿನಾಂಕ 28/3/2025ರಂದು ಅವಿಶ್ವಾಸ ನಿರ್ಣಯ ಮಂಡಿಸಲು ಸಭೆ ಕರೆಯುವಂತೆ ತಮಗೆ ಕೋರಿರುವುದರಿಂದ ತಕ್ಷಣವೇ ಕರ್ನಾಟಕ ಪೌರಾಡಳಿತ ಕಾಯ್ದೆ ಕಾಲಂ 42(9) ಅನ್ವಯ ಹಾಸನ ನಗರಸಭೆಯ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ವಿಶೇಷ ತುರ್ತು ಸಭೆಯನ್ನ ಕರೆದು ಹಾಲಿ ಹಾಸನ ನಗರಸಭಾ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಅವಕಾಶ ಕೊಡುವಂತೆ ಈ ಮೂಲಕ ಕೋರುತ್ತಿದ್ದೇವೆ ಎಂದು ಮನವಿ ಪತ್ರದಲ್ಲಿ ಬರೆದಿದೆ. ಇನ್ನು ನಗರಸಭೆ ಸದಸ್ಯ ಸಿಆರ್ ಶಂಕರ್ ಮಾಧ್ಯಮದೊಂದಿಗೆ ಮಾತನಾಡಿ, ಮಾಜಿ ಸಚಿವ ಎಚ್ಡಿ ರೇವಣ್ಣ ಸಮ್ಮುಖದಲ್ಲಿ ನಗರಸಭೆ ಜೆಡಿಎಸ್ ಸದಸ್ಯರೆಲ್ಲ ತೀರ್ಮಾನಕ್ಕೆ ಬಂದಿದ್ದು, ಈ ವೇಳೆ ಅಧ್ಯಕ್ಷರ ನೇಮಕದ ವೇಳೆ ನಮಗೆ 3 ತಿಂಗಳ ಅವಧಿ ಮೊದಲು ಬೇಕೆಂದು ಆಕಾಂಕ್ಷಿಗಳು ಪಟ್ಟು ಹಿಡಿದರು. ಈ ವೇಳೆ ಎಂ ಚಂದ್ರೇಗೌಡರು ನನಗೆ ಕೂಡಿ 3 ತಿಂಗಳು ಸಾಕು ಎಂದರು. ಈಗಾಗಲೇ ಮೊದಲ ಅವಧಿಯ ಅಧ್ಯಕ್ಷರ ಅವಧಿ 6ರಿಂದ 7ನೇ ತಿಂಗಳು ಅವಧಿಗೆ ಮುಟ್ಟಿದೆ. ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ. ನಮ್ಮ ವರಿಷ್ಠರೆಲ್ಲ ರಾಜೀನಾಮೆ ಕೊಡುವಂತೆ ಕೇಳ್ತಿದ್ದಾರೆ ಎಂದರು. ನಗರಸಭೆ ಸದಸ್ಯ ಕ್ರಾಂತಿ ಪ್ರಸಾದ್ ತ್ಯಾಗಿ ಮಾಧ್ಯಮದೊಂದಿಗೆ ಮಾತನಾಡಿ, ವರಿಷ್ಠರು 3 ತಿಂಗಳ ಅವಕಾಶ ಕೊಡಲಾಗಿದ್ದು, ಅವಧಿ ಮುಗಿದ ಮೇಲೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ವರಿಷ್ಠರು ಸೂಚಿಸಿದ್ದು, ಆದರೆ ನಗರಸಭೆ ಅಧ್ಯಕ್ಷರಾದ ಎಂ ಚಂದ್ರೇಗೌಡರು ಮೇಯರ್ ಆಗಬೇಕು, ಒಂದು ಅವಕಾಶ ಕೊಡಿ ಮತ್ತು ಬಜೆಟ್ ಮೀಟಿಂಗ್ ಕೂಡ ಕೇಳಿದಂತೆ ಕೊಡಲಾಗಿದೆ. ಆದರೆ ಮೇಯರ್ ಆಗಲು ನಮ್ಮ ಈ ಅವಧಿಯಲ್ಲಿ ಯಾರಿಗೂ ಸಿಗುವುದಿಲ್ಲ, ತಡವಾಗುತ್ತದೆ. ಚಂದ್ರೇಗೌಡರು ಎಲ್ಲವನ್ನ ಅರ್ಥ ಮಾಡಿಕೊಳ್ಳಬೇಕೆಂದು ಹೇಳಿದರು. HCI ನ್ಯೂಸ್ ಹಾಸನ್. ಸರ್, ಹಿಂದೆ ನಮ್ಮ ಪಾರ್ಟಿನಲ್ಲಿ ನಮ್ಮ JDS ಪಕ್ಷದ ವರಿಷ್ಠರಾದ ಶಾಸಕರು ಮತ್ತು ಮಾಜಿ ಮಂತ್ರಿಗಳಾದ HD ರೇವಣ್ಣ ಸಾಹೇಬರ ಸಮ್ಮುಖದಲ್ಲಿ ನಾವೆಲ್ಲ ನಗರಸಭಾ ಸದಸ್ಯರು ಒಂದು ತೀರ್ಮಾನಕ್ಕೆ ಬಂದರು. ನನಗೆ ಮೊದಲು ಬೇಕು 3 ತಿಂಗಳಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಆಕಾಂಕ್ಷಿಗಳು ಪಟ್ಟಿಡಿದ್ರು. ಆ ಪಟ್ಟಿಡಿದಂಥ ಸಮಯದಲ್ಲಿ ಚಂದ್ರೇಗೌಡರು ನನಗೆ ಮೊದಲೇ ಕೊಡಿ 3 ತಿಂಗಳು ಸಾಕು ಅಂತ ಹೇಳಿದರು. ಆವಾಗ ಆಯಿತು ಅಂತ ಅವ್ರಿಗೆ ಕೊಟ್ಟು, 2ನೇದು ಚೆನ್ನೂರಪ್ಪ ಗಿರೀಶ್ಗೆ, 3ನೇದು ಮುಸ್ಲಿಮ್ಸಲ್ಲಿ ಒಬ್ಬರಿಗೆ ಅಕ್ಬರ್ ಇರ್ಬೋದು, ಇಲ್ಲ ಇವರಿರೋ ಅಮೀರ್ ಜಾನ್ ಇರ್ಬೋದು, ಯಾರಿಗಾರು ಮುಸ್ಲಿಮ್ಸಲ್ಲಿ ಒಬ್ಬರಿಗೆ 3ನೇದು ಇದಾಯಿತು. 4ನೇದು ಅಶ್ವಿನಿ ಮಹೇಶ್ವರ್ಗೆ ತೀರ್ಮಾನ ಆಯಿತು. ಹೀಗೆಲ್ಲೇ 6 ತಿಂಗಳು ತುಂಬಿತು, 7ನೇ ತಿಂಗಳಿಗೆ ಬಿದ್ದಿದೆ. ಅವರಿನ್ನೂ ರಾಜೀನಾಮೆ ಕೊಟ್ಟಿಲ್ಲ. ಸುಮಾರು ಜನ ಪರಿಷ್ಠರು ನಮ್ಮ ಸದಸ್ಯದ ಒಪ್ಪದಂತೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ವಿದ್ಯಮಾನಗಳಲ್ಲಿ ಅವರು ಹಾಸನಾಂಬ ಜಾತ್ರೆ ಬಂತು, ಮತ್ತೆ ನನಗೆ ಕೆಲಸ ಮಾಡಕ್ಕೆ ಒಂದು ಅವಕಾಶ ಕೊಡಿ, ಮೇಯರ್ ಆಯ್ತೀನಿ ನಾನು, ಮೇಯರ್ಗೆ ಒಂದು ಸ್ವಲ್ಪ ಬಿಟ್ಟು ಕೊಡಿ, ನನ್ನ ಮೊದಲೇ ಮೇಯರ್ ಆಗಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂಡ್ರು. ಬಜೆಟ್ ಮೀಟಿಂಗ್ ಆಗಲಿ ಅಂತ ಕೇಳ್ಕೊಂಡ್ರು. ಬಜೆಟ್ ಮೀಟಿಂಗ್ ಆಗಲಿ ಕೇಳ್ಕೊಂಡಾಗ ಎಲ್ಲರ ಸಮ್ಮುಖದಲ್ಲಿ ಸುಮ್ಮನಾದ್ರು. ಈಗ ನಮ್ಮ ವರಿಷ್ಠರು ನಮಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಎಸ್ಎಸ್ಎಲ್ಸಿ ಉತ್ತೀರ್ಣನಾದ ಬಳಿಕ ದೇಶ ಕಾಯುವ ಯೋಧನಾಗಲು ಬಯಸಿದ ವ್ಯಕ್ತಿ ತನ್ನ ತಾಯಿಯ ಮಾತನ್ನ ಕೇಳಿ ಕೃಷಿಗೆ ಒಗ್ಗಿಕೊಂಡು ಸಮಗ್ರ ಕೃಷಿ ಪಾಲನೆ ಮಾಡೋದ್ರೊಂದಿಗೆ ಪ್ರಸ್ತುತ ಜಿಲ್ಲೆಯ ಪ್ರಗತಿಪರ ರೈತರ ಸಾಲಿನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿಯ ಎರಕರವಳ್ಳಿ ಗ್ರಾಮದ ಪ್ರದೀಪ್ ಕುಮಾರ್ ಎಂಬ ರೈತ ತಮಗಿರುವ 19 ಎಕರೆ ಜಮೀನಲ್ಲಿ ತರಹೇವಾರಿ ಬೆಳೆಗಳನ್ನ ಬೆಳೆದು ಸಮಗ್ರ ಕೃಷಿ ನಂಬಿ ನೆಮ್ಮದಿಯ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ತಾಳ್ಮೆಯಿಂದ ಬೆಳೆದ ಬೆಳೆಯಿಂದ ಲಕ್ಷ ಆದಾಯ ಗಳಿಸುತ್ತಿರುವ ಇವರು ತಮ್ಮಲ್ಲಿರುವ ಒಟ್ಟು ಜಮೀನಿನಲ್ಲಿ 9 ಎಕರೆ ತಾಳೆ ಬೆಳೆಯನ್ನ ಬೆಳೆದಿದ್ದಾರೆ. ತೋಟಗಾರಿಕೆ ಇಲಾಖೆಯಿಂದ ನೀಡುವ ತಾಳೆ ಗಿಡಗಳನ್ನ ತಂದು ತ್ರಿಭುಜಾಕೃತಿಯಲ್ಲಿ ನಾಟಿ ಮಾಡಿದ್ದಾರೆ. ಹುಲಸಾಗಿ ಬೆಳೆದಿರುವ ಗಿಡಗಳಿಂದ ಪ್ರತಿ ತಿಂಗಳು 2 ಬಾರಿ ತಾಳೆ ಫಸಲನ್ನ ಕಟಾವು ಮಾಡುತ್ತಿದ್ದು 80,000 ರೂಪಾಯಿಗಳ ಆದಾಯವನ್ನ ಗಳಿಸುತ್ತಿದ್ದಾರೆ. ತಾಳೆ ಮರಕ್ಕೆ ಮೆಣಸು ಬಳ್ಳಿಯನ್ನ ಹಬ್ಬಿಸಲಾಗಿದ್ದು ಇದರ ಮೂಲಕವೂ ಆದಾಯ ಗಳಿಸುತ್ತಿದ್ದಾರೆ.
ಸಾವಯವ ಗೊಬ್ಬರ ಬಳಕೆ ಮಾಡುತ್ತಿರುವ ಇವರು ಸಗಣಿ ಗಂಜಲ ಉಪಯೋಗಿಸಿ ಜೀವಾಮೃತ ತಯಾರಿಸಿ ಬೆಳೆಗಳಿಗೆ ಸಿಂಪಡಿಸುತ್ತಿದ್ದಾರೆ. ರಾಸಾಯನಿಕ ಗೊಬ್ಬರಗಳ ಬಳಕೆ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಸಾವಯವ ಕೃಷಿ ಮೂಲಕ ಮಣ್ಣಿನಲ್ಲಿ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ಎರೆಹುಳು ಮತ್ತು ಕಾಂಪೋಸ್ಟ್ ಗೊಬ್ಬರ, ಚಾಪ್ ಕಟರ್ ಯಂತ್ರ ಬಳಸಿ ತಾಳೆ ಮರದಿಂದ ಬಿದ್ದ ಗರಿಗಳನ್ನು ಪುಡಿ ಮಾಡಿ ಗೊಬ್ಬರವನ್ನಾಗಿ ಪರಿವರ್ತಿಸಿ ತಮ್ಮ ಜಮೀನಲ್ಲಿ ಬೆಳೆಗಳಿಗೆ ಉಪಯೋಗಿಸುತ್ತಿದ್ದಾರೆ. ತಮಗಿರುವ ಬಹುತೇಕ ಜಮೀನಲ್ಲಿ ಬೆಳೆದಿರುವ ಕಾಫಿ ಉತ್ತಮ ಆದಾಯ ತಂದುಕೊಡುತ್ತಿದ್ದು, ಈ ಬಾರಿ ಸುಮಾರು 50 ಕೆಜಿಯ 150 ಬ್ಯಾಗ್ಗಳಷ್ಟು ಇಳುವರಿ ಬಂದಿದ್ದು, ಇಂದಿನ ಮಾರುಕಟ್ಟೆ ಮೌಲ್ಯಕ್ಕೆ ಉತ್ತಮ ಆದಾಯ ಗಳಿಸಿದ್ದಾರೆ. ಇತ್ತೀಚೆಗೆ ನಾಟಿ ಮಾಡಿರುವ ವಿವಿಧ ಹಣ್ಣಿನ ಗಿಡಗಳು, ಅಡಿಕೆಗಳಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಹೈನುಗಾರಿಕೆಯಲ್ಲಿ 1 ಜರ್ಸಿ, 1 HF, 1 ಸಾಯಿವಾಲ್ ಹಾಗೂ 1 ನಾಟಿ ತಳಿಯ ಹಸುಗಳಿವೆ. ಬಾತುಕೋಳಿ, ಟರ್ಕಿ ಕೋಳಿ, ಸೆಲ್ಕಿ ಕೋಳಿ ಸೇರಿದಂತೆ ಒಟ್ಟು 40 ಕೋಳಿಗಳಿದ್ದು, ನಾಟಿ ಕೋಳಿ ಮೊಟ್ಟೆ ಮಾರಾಟ ಮಾಡುತ್ತಿದ್ದಾರೆ. ಸಹಾಯಧನ ಪಡೆದು 2 ಕೃಷಿ ಹೊಂಡ ನಿರ್ಮಿಸಿದ್ದಾರೆ. ಒಂದು ಹೊಂಡದಲ್ಲಿ ನಾನಾ ಜಾತಿಯ 2,000 ಮೀನುಗಳನ್ನು ಸಾಕುತ್ತಿದ್ದಾರೆ. ಸಮಗ್ರ ಕೃಷಿಯಿಂದ ವಾರ್ಷಿಕ 30 ರಿಂದ 35 ಲಕ್ಷ ರೂಪಾಯಿಗಳಷ್ಟು ಆದಾಯ ಗಳಿಸುತ್ತಾ ಮಾದರಿ ರೈತನಾಗಿ ಹೊರಹೊಮ್ಮಿದ್ದಾರೆ. ನೂತನ ತಾಂತ್ರಿಕತೆ ಮತ್ತು ಸ್ವಪ್ರಜ್ಞೆಯಿಂದ ಹಾಸನ ಜಿಲ್ಲೆಯಲ್ಲಿ ಪ್ರಗತಿಪರ ರೈತ ಎಂಬ ಹೆಸರು ಗಳಿಸಿರುವ ಇವರಿಗೆ ಪೊನ್ನಂಪೇಟೆಯ ತೋಟಗಾರಿಕೆ ಇಲಾಖೆ ವತಿಯಿಂದ ಮಾದರಿ ರೈತ ಪ್ರಶಸ್ತಿ, ಕೃಷಿ ಇಲಾಖೆ ವತಿಯಿಂದ ಹೋಬಳಿ ಮಟ್ಟದ ಪ್ರಗತಿಪರ ರೈತ ಪ್ರಶಸ್ತಿ, ಕೃಷಿ ಇಲಾಖೆ ವತಿಯಿಂದ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ, ರಾಜ್ಯ ಮಟ್ಟದ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ಲಭಿಸಿದೆ. ಹಲವು ಸಂಘ ಸಂಸ್ಥೆಗಳ ಸದಸ್ಯರು ಇವರನ್ನು ಗೌರವಿಸಿದ್ದಾರೆ. ಈ ವೇಳೆ ಪ್ರಗತಿಪರ ರೈತ ಪ್ರದೀಪ್ ಕುಮಾರ್ ಮಾತನಾಡಿ, ಯಾವುದೇ ವ್ಯಕ್ತಿ ಏನೇ ಟೀಕೆ ಮಾಡಿದ್ರೂ ಅವುಗಳಿಗೆ ತಲೆಕೆಡಿಸಿಕೊಳ್ಳದೆ ನಮ್ಮ ಕಾರ್ಯವನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಮುಂದುವರಿಸಬೇಕು. ಇಲಾಖೆಗಳಿಂದ ಸಿಗುವಂತಹ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಂಡು ಅಧಿಕಾರಿಗಳ ಜೊತೆ ಸ್ಪಂದನೆ ಜೊತೆಗೆ ನಾವು ಮನಸ್ಸಿಟ್ಟು ಕೆಲಸ ಮಾಡಿದರೆ ಕೃಷಿ ಯಾವ ಹುದ್ದೆಗೂ ಕಡಿಮೆ ಇಲ್ಲ ಎಂದರು. HCN ನ್ಯೂಸ್, ಬೇಲೂರು. ಮನೆ ಇದರ ಅವರು ಹೋಗಲಿ, ನೀನೇ ಮನೇಲಿ ಇದ್ಬಿಟ್ಟು ನೀನು ಎಲ್ಲ ಕೆಲಸ ಮಾಡಿಸ್ಕೊಂಡು ನೀನು ಮನೇಲಿ ಅಂತ ಹೇಳಿದಾಗ ನಾನು ಅದಕ್ಕೆ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ನಾನು ಮನೇಲಿ ಉಳ್ಕೊಂಡಾಗ ಅವತ್ತಿನ ಕೃಷಿ ನನಗೆ ಇಷ್ಟ ಆಗ್ತಿರಲಿಲ್ಲ. ಆಗಿನ ಹಳೆ ಕಾಲ ಪದ್ಧತಿ ಮಾಡ್ತಾಯಿದ್ರು. ನಾನು ಅಪ್ಪನ ಹತ್ರ ಅಣ್ಣ ಹತ್ರ ಹೇಳೋದು ಆ ಥರ ಮಾಡಬೇಡ, ಈ ಥರ ಹೊಸ ಮಾಡೋಣ ಅಂತ ಹೋದಾಗ ನನ್ನ ಮಾತಿಗೆ ಬೆಲೆ ಕೊಟ್ಟಿರಲಿಲ್ಲ. ಇವನು ಲಾಸ್ಟ್ನೇನು ಇವನಿಗೇನಪ್ಪ ಗೊತ್ತು ಅನ್ನಂಗೆ ನನ್ನನ್ನು ಏನೋ ಒಂಥರ ಅವ್ರು ಹೇಳಿ ಕೆಲಸ ಮಾಡ್ಕೊಂಡು ಇರೋ ರೀತಿ ನಾನಿದ್ದೆ. 2014-15ರಲ್ಲಿ 35 ಎಕರೆ ಆಸ್ತಿನ ನಮ್ಮ ತಂದೆ ನನಗೆ 10 ಎಕರೆ ಅಂತ ಪಾಲು ಕೊಟ್ಟರು. ಇನ್ನಿಬ್ಬರು ಅಣ್ಣದಿರು 10 ಎಕರೆ ಕೊಟ್ಟರು. 30 ಎಕರೆನ ನಾವು 4 ಜನ ಹಂಚ್ಕೊಂಡು ತಂದೆ ತಾಯಿ ಸೇರಿ. ಆವಾಗ ನನಗೆ ನಾನೇನು ಮಾಡೋ ಅಂಥ ಅಧಿಕಾರ ನನಗೆ ಸಿಕ್ತು. ನನ್ನ ಸ್ವಇಚ್ಛೆಯನ್ನು ಮಾಡೋ ಅಂಥ ಅಧಿಕಾರ ನನಗೆ 2014ರಲ್ಲಿ ಸಿಕ್ಕಿದ್ದು. ಅಲ್ಲಿ ತನಕ ನನ್ನ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಒತ್ತಡದಿಂದ ಕೆಲಸ ಮಾಡುತ್ತದೆ. ಪ್ರತಿನಿತ್ಯ ಕೆಲಸದ ಒತ್ತಡ ಇದ್ರೂ ಕುಟುಂಬಕ್ಕೆ ಕೆಲ ಸಮಯ ಕೊಡಬೇಕು. ಸುಖ ಶಾಂತಿ ಜೊತೆಗೆ ನೆಮ್ಮದಿ ಇರಬೇಕು. ದೊಡ್ಡ ಮಟ್ಟದ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದ್ದು, ಸಂಜೆ ರಸಮಂಜರಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿದೆ ಎಂದು ಶಾಸಕ ಎಚ್.ಪಿ. ಸ್ವರೂಪ್ ಶುಭ ಹಾರೈಸಿದರು. ಹಾಸನ ನಗರದ ಜಿಲ್ಲಾ ಕ್ರೀಡಾಂಗಣದ ಬಳಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಶಾಸಕ ಎಚ್.ಪಿ. ಸ್ವರೂಪ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರೆಂದರೆ ಕ್ರಿಯಾಶೀಲ ಅಧ್ಯಕ್ಷರು, ಸಂಘವನ್ನು ಒಗ್ಗಟ್ಟಿನಿಂದ ಕೊಂಡೊಯ್ಯುತ್ತಿದ್ದಾರೆ ಎಂದರು. ಜಿಲ್ಲಾಧಿಕಾರಿ ಸಿ. ಸತ್ಯಭಾಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸರ್ಕಾರಿ ನೌಕರರೆಂದರೆ ಅತ್ಯುತ್ತಮ ನೌಕರರೆಂದು ಪ್ರಶಸ್ತಿ ಕೊಡ್ತೇವೆ. ಕ್ರೀಡೆ ಮುಖ್ಯ, ಏಕೆಂದರೆ ನಮ್ಮ ಆರೋಗ್ಯ ಉತ್ತಮವಾಗಿರಬೇಕು. ನಾವು ಎಷ್ಟು ಆರೋಗ್ಯವಾಗಿದ್ದೇವೆ ಎಂಬುದನ್ನು ತಮ್ಮ ಹೊಟ್ಟೆ ನೋಡಿಕೊಂಡು ಹೇಳಬೇಕು ಎಂದರು. ನೌಕರರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಸರಿಯಾದ ಸಮಯಕ್ಕೆ ಊಟ ಮಾಡಿ, ಜೊತೆಗೆ ಯೋಗಾಸನ ಮಾಡಬೇಕು. ಹೊಟ್ಟೆಯ ಬೊಜ್ಜು ಕಡಿಮೆ ಮಾಡಲು ಸಮತೋಲನ ಆಹಾರ ಸೇವನೆ ಮಾಡುವಂತೆ ಸಲಹೆ ನೀಡಿದರು. ಬಿಆರ್ ಪೂರ್ಣಿಮಾ ಮಾತನಾಡಿ, ಇಂತಹ ಕ್ರೀಡೆ ಒಂದೆರಡು ದಿನಕ್ಕೆ ಸೀಮಿತವಾಗದೆ ಪ್ರತಿನಿತ್ಯ ದಿನದ 2 ಗಂಟೆಗಳನ್ನು ವ್ಯಾಯಾಮ, ಧ್ಯಾನಕ್ಕೆ ನೀಡಿ. ಅನುಕಂಪದ ಆಧಾರದ ಮೇಲೆ ನಿಮ್ಮ ಕಚೇರಿಗೆ ಬರೋದನ್ನು ತಪ್ಪಿಸಿ ನಿಮ್ಮ ಕುಟುಂಬಕ್ಕೆ ಆಧಾರವಾಗಿ ಆರೋಗ್ಯದಿಂದ ನಿವೃತ್ತಿಯಾಗಿ ಎಂದು ಕಿವಿಮಾತು ಹೇಳಿದರು. ಎಲ್ಲರ ಆರೋಗ್ಯ ಚೆನ್ನಾಗಿರಲಿ ಎಂದು ಹಾರೈಸಿದರು. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ ಪ್ರಾಸ್ತಾವಿಕ ನುಡಿಯಲ್ಲಿ ಮಾತನಾಡಿ, ಕೆಲಸದ ಜೊತೆ ದೇಹದ ಆರೋಗ್ಯದ ಸ್ಥಿತಿ ಬಗ್ಗೆ ಗಮನ ಹರಿಸುವ ಕೆಲಸ ಕೂಡ ಆಗಬೇಕು. ಎಲ್ಲಾ ಕ್ರೀಡೆಯಲ್ಲೂ ಭಾಗವಹಿಸಿ ಸಮತೋಲನದಲ್ಲಿ ದೇಹ ಇಟ್ಟುಕೊಳ್ಳಬೇಕು. ಯಾವುದೇ ಗೊಂದಲವಿಲ್ಲದೆ ಕ್ರೀಡೆಯಲ್ಲಿ ಪಾಲ್ಗೊಂಡು ಶಿಸ್ತುಬದ್ದವಾಗಿ ನಡೆದುಕೊಂಡು ಹೋಗುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ನಗರಸಭೆ ಅಧ್ಯಕ್ಷ ಎಂ. ಚಂದ್ರೇಗೌಡ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ವೆಂಕಟೇಶ್ ನಾಯ್ಡು, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ, ಉಪಾಧ್ಯಕ್ಷ ಕೆವಿ ಪಾರ್ಥೇಶ್, ಎಚ್ಬಿ ಪಲ್ಲವಿ, ಕ್ರೀಡಾ ಕಾರ್ಯದರ್ಶಿ ಆರ್ ಆಶಾ, ಖಜಾಂಚಿ ಕೆಆರ್ ಹೇಮಂತ್, ಜಿಲ್ಲಾ ಕಾರ್ಯದರ್ಶಿ ಬಿಎಂ ಲಕ್ಷ್ಮೀಕಾಂತ್, ಕ್ರೀಡಾ ಕಾರ್ಯದರ್ಶಿ ಬಿಕೆ ರವೀಂದ್ರ, ಇ ಕೃಷ್ಣೇಗೌಡ, ನಾಯಕರಹಳ್ಳಿ ಮಂಜೇಗೌಡ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಮಾಡಿಕೊಂಡು ಆಫೀಸಲ್ಲಿ ಇರೋದಲ್ವಾ ಅಂತಂದ್ಬಿಟ್ಟು ಬಂದೆ. ನನಗೆ ಗೊತ್ತಿಲ್ಲ ಇವತ್ತಿನ ಶೆಡ್ಯೂಲು ಮತ್ತೋಗ್ಬಿಟ್ಟಿತ್ತು ಹೋಗಿ. ಸೊ ಇವತ್ತು ತಮ್ಮನ್ನೆಲ್ಲ ನೋಡೋ ಭಾಗ್ಯ ನನಗೆ ಸಿಕ್ಕಿದೆ.
ಸರ್ಕಾರಿ ನೌಕರರ ಕ್ರೀಡಾಕೂಟ ಅಂತಂದರೆ ಎಲ್ಲರೂ ಕ್ರೀಡಾಪಟುಗಳೇ ಇರುವುದಿಲ್ಲ. ಸರ್ಕಾರಿ ನೌಕರಿ ಅಂತಂದರೆ ಒಂದು ಥ್ಯಾಂಕ್ಲೆಸ್ ಜಾಬ್ ಅಂತಂದ್ಬಿಟ್ಟು ಹೇಳ್ತಾರೆ. ಥ್ಯಾಂಕ್ಲೆಸ್ ಜಾಬ್ ಅಂದರೆ ನೀವು ಎಷ್ಟು ಮಾಡಿದ್ರೂ ಕೂಡ ನಿಮಗೆ ನೀನು ಚೆನ್ನಾಗಿ ಮಾಡಿದ್ಯಪ್ಪ ಅಂತಂದ್ಬಿಟ್ಟು ಹೊಗಳೋದಿಲ್ಲ, ಅಥವಾ ಬೈಯೋರಂತೂ ಬೇಕಾದಷ್ಟು ಜನ ಇದೆ. ನಾನಂತೂ ಬೈತಾ ಇರ್ತೀನಿ, ಅಂದರೆ ಚೆನ್ನಾಗಿ ಮಾಡಿಲ್ಲ ಅಂದರೆ ಹಾಗೆ ಹೊಗಳಿಕೆ ಕೂಡ ಇರುತ್ತೆ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Kartehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಕೋಟೆ ಬಾಗಿಲು ಶ್ರೀ ಆಂಜನೇಯ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇಗುಲದಲ್ಲಿ ರಾಮನವಮಿ ಪ್ರಯುಕ್ತ ವಿಶೇಷ ಪೂಜೆ ನೆರವೇರಿಸಲಾಯಿತು. ಮುಂಜಾನೆಯಿಂದ ಭಕ್ತಾದಿಗಳು ರಾಮಸ್ಮರಣೆಯೊಂದಿಗೆ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ದೇವರಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಪವಮಾನ, ಶ್ರೀ ಸೂಕ್ತ ಮತ್ತು ಪುರುಷ ಸೂಕ್ತಗಳೊಂದಿಗೆ ಮಹಾಮಂಗಳಾರತಿ ಮತ್ತು ಬಂದಂತಹ ಭಕ್ತಾದಿಗಳಿಗೆ ಪಾನಕ, ಅವಲಕ್ಕಿ, ಲಾಡು ಪ್ರಸಾದ ವಿನಿಯೋಗ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಶ್ರೀ ಸೀತಾರಾಮಾಂಜನೇಯ ಭಜನಾ ಮಂಡಳಿಯ ವಾಸುದೇವ ಧನ್ಯ, ಇತಿಹಾಸ ಪ್ರಸಿದ್ಧ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಕಳೆದ 52 ವರ್ಷಗಳಿಂದ ಶ್ರೀರಾಮನವಮಿ ಕಾರ್ಯಕ್ರಮವನ್ನು ಈ ದೇವಾಲಯದಲ್ಲಿ ನಡೆಸಿಕೊಂಡು ಬರ್ತಿದ್ದೇವೆ. ಈ ಕಾರ್ಯಕ್ರಮ 14 ದಿನಗಳ ಕಾಲ ನಡೆಯುತ್ತಿದ್ದು, ರಾಮನವಮಿ ಪ್ರಯುಕ್ತ ಮುಂಜಾನೆಯಿಂದ ಪಂಚಾಮೃತ ಅಭಿಷೇಕ, ಮಹಾಪೂಜೆ, ಮಹಾಮಂಗಳಾರತಿ, ರಾಮತಾರಕ ಪೂಜೆ, ಸಂಜೆ ಭಜನೆ ಅಭಿಷೇಕ ಮಹೋತ್ಸವ ನಡೆಯಲಿದ್ದು, ಅದೇ ಸಂಜೆ ಶ್ರೀರಾಮನ ಉತ್ಸವದೊಂದಿಗೆ ಶೋಭಾಯಾತ್ರೆ ಕೂಡ ಜರುಗಲಿದೆ. ಹತ್ವಾರ್ ಕುಟುಂಬದ ಸಹಕಾರದೊಂದಿಗೆ ಈ ಎಲ್ಲಾ ಕಾರ್ಯಕ್ರಮಗಳು ಜರುಗಲಿದ್ದು, ಸಹಸ್ರಾರು ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಇದೇ ವೇಳೆ ಪಟ್ಟಣದ ಹೊರವಲಯದ ಸನ್ಯಾಸಿಹಳ್ಳಿ ಗ್ರಾಮದ ಶ್ರೀರಾಮ ದೇಗುಲದ ವತಿಯಿಂದ ಅದ್ದೂರಿ ರಾಮನವಮಿ ಅಂಗವಾಗಿ ಶೋಭಾಯಾತ್ರೆಯನ್ನ ವಿಶೇಷ ಡಿಜೆ ಮತ್ತು ನಾಸಿಕ್ ವಾದ್ಯಗಳೊಂದಿಗೆ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಲಾಯಿತು. ಡಿಜೆ ತಾಳಕ್ಕೆ ಹಾಗೂ ನಾಸಿಕ್ ಡೋಲ್ ತಾಳಕ್ಕೆ ಮಹಿಳೆಯರು ಸೇರಿದಂತೆ ಪ್ರತಿಯೊಬ್ಬರೂ ಹೆಜ್ಜೆ ಹಾಕಿದ್ರು. ಅದೇ ರೀತಿ ಲಕ್ಷ್ಮೀಪುರದ ವೀರಾಂಜನೇಯ ದೇವಾಲಯದ ವತಿಯಿಂದ ಹನುಮನ ಅಡ್ಡೆ ಉತ್ಸವ ಮೆರವಣಿಗೆ ನಡೆಯಿತು. ಡಿವೈಎಸ್ಪಿ ಅಶೋಕ್ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಯಿತು. ಸ್ಥಳದಲ್ಲಿ ಸಿಪಿಐ ರೇವಣ್ಣ, ಪಿಎಸ್ಐ ಎಸ್ಜೆ ಪಾಟೀಲ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಯಿತು. ಈ ಸಂದರ್ಭದಲ್ಲಿ ದೇಗುಲದ ಧರ್ಮದರ್ಶಿ ಮುರಳಿ ಹತ್ವಾರ್, ರಾಘವೇಂದ್ರ ಹತ್ವಾರ್, ದೇಗುಲದ ಅರ್ಚಕರಾದ ನಂಜುಂಡಸ್ವಾಮಿ, ಅರ್ಚಕ ಮುರಳಿ, ರಘುಪತಿ ಹತ್ವಾರ್, ಚೆನ್ನೈನ ಉಪೇಂದ್ರರಾವ್ ದಂಪತಿಗಳು, ಮಧ್ವಪತಿ ಭಜನಾ ಮಂಡಳಿಯ ಕಾರ್ಯದರ್ಶಿ ಭಾರತಿ ಧನ್ಯ, ಗಾಯತ್ರಿ, ಮೀರಾ ಅರಸ್, ಶ್ರೀನಿಧಿ, ಸುಬ್ರಹ್ಮಣ್ಯ ಹಾಗೂ ಭಕ್ತಾದಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಇದು ಇತಿಹಾಸ ಪ್ರಸಿದ್ಧ ಕೋಟೆ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಬೇಲೂರಿನಿಂದ ಈ ಸನ್ನಿಧಾನದಲ್ಲಿ ನಾವು ಕಳೆದ 52 ವರ್ಷಗಳಿಂದ ಈ ರಾಮನವಮಿಯ ಸಂದರ್ಭದಲ್ಲಿ ರಾಮೋತ್ಸವ
ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಗ್ರಾಮೋತ್ಸವ ಈ ಬಾರಿ 14 ದಿನಗಳ ಕಾಲ ನಡೆಯುತ್ತಿದ್ದು, ಪ್ರತಿದಿನ ಮುಂಜಾನೆ ಪಂಚಾಮೃತ ಅಭಿಷೇಕ, ಮಹಾಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ, ನಂತರ ಸಂಧ್ಯಾ ಸಮಯದಲ್ಲಿ ಭಜನಾ ಸಂಕೀರ್ತನ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ತುಂಬ ಒಳ್ಳೆಯದಿದೆ ನಮಗೆ. ಆದ್ದರಿಂದ 51 ವರ್ಷದವರೆಗೂ ಈಗ ಹೀಗೆ ಮುಂದುವರಿತಾ ಇದೆ. ಅದೇ ಒಂದು ನಮಗೆ ಸಂತೋಷ. ನಮ್ಮ ಊರಿನ ಪ್ರಮುಖರೆಲ್ಲರೂ ಬರ್ತಾರೆ, ಬಂದು ಒಂದು ಎಲ್ಲ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಅದೊಂದು ನಮಗೆ ಭಾರಿ ಒಂದು ನಡೆಸಲಿಕ್ಕೂ ಒಂದು ನಮಗೆ ಇನ್ನೂ ಹೆಚ್ಚಿನ ಶಕ್ತಿ ಹೀಗೆ ಕೊಟ್ಟು ಮುಂದುವರಿತಾ ಹೋಗಲಿ ಅನ್ನೋದೇ ನಮ್ಮ ಆಸೆ. ಹಾಸನ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ಕಚೇರಿಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಹಾಸನ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಇದುವರೆಗೂ ಕಚೇರಿ ಇರಲಿಲ್ಲ. ಸಂಘದ ಕೆಲಸ ಕಾರ್ಯಗಳಿಗೆ ಮತ್ತು ಶಿಕ್ಷಕರು ಸಮಸ್ಯೆಗಳ ಪರಿಹಾರಕ್ಕಾಗಿ ಪದಾಧಿಕಾರಿಗಳ ಜೊತೆ ಚರ್ಚೆ ನಡೆಸಲು ಯಾವುದೇ ಸ್ಥಳ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ನೂತನ ಕಚೇರಿ ಉದ್ಘಾಟನೆ ಮಾಡಿದೆ ಎಂದರು. ಮಕ್ಕಳ ಕೊರತೆಯಿಂದ ಮುಚ್ಚಲ್ಪಟ್ಟಿದ್ದ ಕೊಠಡಿಯನ್ನ ಸಂಘದ ಕಚೇರಿಗೆ ನೀಡಿದೆ. ಇಲ್ಲಿಂದ ಸಂಘವು ಉತ್ತಮ ಕಾರ್ಯನಿರ್ವಹಣೆ ಮಾಡಲಿ ಎಂದು ತಿಳಿಸಿದರು. ನಂತರ ಮಾತನಾಡಿದ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಕೆಎಂ, ಹಾಸನ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಇದುವರೆಗೂ ಕಚೇರಿ ಇರಲಿಲ್ಲ. ಕಚೇರಿಗೆ ಕೊಠಡಿ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅಭಿನಂದನೆ ತಿಳಿಸಿದ ಅವರು, ಸಂಘಟನೆ ಮಾಡಲು ಚರ್ಚೆ ಅವಕಾಶ ಕಲ್ಪಿಸಲು ಸ್ಥಳಾವಕಾಶ ಸಿಕ್ಕಿದೆ ಎಂದು ಎಲ್ಲರಿಗೂ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಕಾಳೇಗೌಡ, ಖಜಾಂಚಿ ಸೋಮಣ್ಣಯ್ಯ, ತಾಲೂಕು ಅಧ್ಯಕ್ಷ ಕೆಎಚ್ ಅಣ್ಣೇಗೌಡ, ಕಾರ್ಯದರ್ಶಿ ಲೋಕೇಶ್, ದಾಕ್ಷಾಯಿನಿ ಮತ್ತು ಸದಸ್ಯರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಈ ದಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ತಾಲೂಕು ಸಂಘದ ಒಂದು ಕಚೇರಿಯ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಲಾಯಿತು. ಒಂದು ನಮ್ಮ ತಾಲೂಕು ಶಿಕ್ಷಕರದ್ದು ಒಂದು ಬಹುದಿನಗಳ ಬೇಡಿಕೆ ಆಗಿತ್ತು. ನಮಗೆ ನಮ್ಮದೇ ಆದಂಥ ಒಂದು ಕಚೇರಿ ಬೇಕು, ಏನಾದರೂ ಒಂದು ಸಣ್ಣ ಪುಟ್ಟ ಮೀಟಿಂಗ್ಗಳು ಮಾಡ್ಕೊಳ್ಳೋದಕ್ಕೆ ಅಥವಾ ಏನಾದರೂ ನಮ್ಮ ಸಮಸ್ಯೆಗಳಿದ್ರೆ ಬಗೆಹರಿಸ್ಕೊಳ್ಳೋದಕ್ಕೆ, ನಮಗೆ ಕುತ್ಕೊಳ್ಳೋದಕ್ಕೆ ಒಂದು ಕಚೇರಿ ಬೇಕು ಅಂತ ಬಹುದಿನಗಳಿಂದ ಕೇಳ್ಕೊತಾ ಇದ್ರು. ಆ ನಿಟ್ಟಲ್ಲಿ ಇಲ್ಲಿ ಮಕ್ಕಳ ದಾಖಲಾತಿ ಕೊರತೆಯಿಂದಾಗಿ ತಾತ್ಕಾಲಿಕವಾಗಿ ಮೊದಲಿಗೆ ಹಾಸನ ತಾಲೂಕು ಶಿಕ್ಷಕರ ಸಂಘಕ್ಕೆ ಒಂದು ಕೊಠಡಿಯನ್ನು ಕೊಟ್ಟಿದ್ದಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಏಕೆಂದರೆ ಸಂಘಟನೆಗೆ ಒಂದು ವೇದಿಕೆ ಬೇಕು, ಒಂದು ಜಾಗ ಬೇಕು. ಯಾವುದೇ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ, ಭಾಗವಹಿಸಲಿಕ್ಕೆ, ಪದಾಧಿಕಾರಿಗಳ ಜೊತೆ, ನಿರ್ದೇಶಕರ ಜೊತೆ ಚರ್ಚೆ ಮಾಡಲಿಕ್ಕೆ ಒಂದು ವೇದಿಕೆ ಬೇಕು. ಆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಹಾಗೂ ಇಲ್ಲಿವರೆಗೂ ಒಂದು ತಾಲೂಕು ಸಂಘಕ್ಕೆ ಒಂದು ಕಟ್ಟಡ ಇರಲಿಲ್ಲ, ಒಂದು ವೇದಿಕೆ ಇರಲಿಲ್ಲ, ಒಂದು ಕಚೇರಿ ಇರಲಿಲ್ಲ. ಅದನ್ನು ಮೊದಲನೇ ಬಾರಿಗೆ ಕಚೇರಿಯನ್ನು ಪ್ರಾರಂಭಿಸಿರುವಂಥ ನಮ್ಮ ಆಲೂರು ತಾಲೂಕಿನ ಕದಾಳು ಗ್ರಾಮದಲ್ಲಿ ಬಿಂದಿಗೆಮ್ಮ ಮತ್ತು ಶ್ರೀ ರಂಗನಾಥ ಸ್ವಾಮಿ ಜಾತ್ರೆ ಅಂಗವಾಗಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿ, 3 ವರ್ಷಕ್ಕೊಮ್ಮೆ ಗ್ರಾಮದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಭಕ್ತರ ಸೇವೆಯು ಹೆಚ್ಚು ಹೆಸರುವಾಸಿ ಪಡೆದಿದ್ದು ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಹಲವು ದಿನಗಳಿಂದ ದಿನನಿತ್ಯ ಪೂಜೆ ಪುನಸ್ಕಾರಗಳಲ್ಲಿ ಭಕ್ತರು ತೊಡಗಿದ್ದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಮತ್ತು ದೇವಸ್ಥಾನಕ್ಕೆ ಹಲವು ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು ಗ್ರಾಮಸ್ಥರು ನನ್ನ ಗಮನಕ್ಕೆ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳ ನಿಧಿಯಲ್ಲಿ ಅನುದಾನ ತಂದು ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಮಾತನಾಡಿ, ಪುರಾತನ ಕಾಲದ ಇತಿಹಾಸವುಳ್ಳ ಜಾತ್ರಾ ಮಹೋತ್ಸವವು 28 ಹಳ್ಳಿಗಳ ಜನರು ಸೇರಿ ನಡೆಸಿಕೊಂಡು ಬರುತ್ತಿರುವುದು ಸಂತಸದ ವಿಷಯವಾಗಿದೆ. ಈ ಪುಣ್ಯ ಸ್ಥಳವು ಅನೇಕ ಪ್ರತೀತಿಗಳನ್ನು ಹೊಂದಿದ್ದು ಸಾವಿರಾರು ಭಕ್ತರನ್ನ ಹೊಂದಿದೆ. ಈ ಭಾಗದ ಜನರಿಗೆ, ರೈತರಿಗೆ ಆರೋಗ್ಯ, ಐಶ್ವರ್ಯ, ಆಯಸ್ಸನ್ನ ಕೊಟ್ಟು ಮಳೆ ಬೆಳೆ ಚೆನ್ನಾಗಿ ಆಗಲೆಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಪೃಥ್ವಿ ಜಯರಾಮ್, ಕಾಂಗ್ರೆಸ್ ಮುಖಂಡ ಕೃಷ್ಣೇಗೌಡ, ಪ್ರಭು ಹಾಗೂ ಭಕ್ತರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಪ್ರಸಿದ್ಧವಾಗಿರುವಂತಹ ಬಿಂದಿಗೆಮ್ಮ ರಂಗನಾಥ ಸ್ವಾಮಿಯ ಬೆಟ್ಟದಲ್ಲಿ ಗ್ರಾಮದಲ್ಲಿ ರಥೋತ್ಸವಕ್ಕೆ ಮೊದಲನೇದಾಗಿ ನಾನು ಪ್ರಥಮವಾಗಿ ನಾನು ಪಾಲ್ಗೊಂಡೆ. ಖಂಡಿತವಾಗಿಯೂ ಭಕ್ತರ ಸಂಖ್ಯೆ ನೋಡಿದ್ರೆ ರೋಮಾಂಚನ ಆ ತಂದೆ ದೇವರ ಭಕ್ತರು ಎಷ್ಟು ಸೇರಾಗಿದೆ. ಭಗವಂತ ನಾಡಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ಮಳೆ ಬೆಳೆ ಆಗಲಿ ಅಂತ ಕೇಳ್ಕೊಡ್ತೀನಿ. ಜೊತೆಗೆ ಇಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಮಿತಿ ಪ್ರದರ್ಶನಗಳು ಗ್ರಾಮಸ್ಥರು ಮಾತಾಡ್ತಾರೆ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಹಂತದಲ್ಲಿ ಯಾವ್ಯಾವ ಮಾಡಬೇಕು ಭಾಳ ಪುರಾತನ ಕಾಲದಿಂದ ಕೂಡ ನೋಡ್ಕೊಂಡು ಬಂದಿದೆ. ಈ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ಈ ಗ್ರಾಮದ ಮತ್ತು ಈ ತಾಲೂಕಿನ ಎಲ್ಲ ಜನತೆ ಸೇರಿ, ಎಲ್ಲ ಧರ್ಮದವರು ಸೇರಿ ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಶೋಷಿತ ವರ್ಗದವ್ರಿಗೆ, ಎಲ್ಲ ವರ್ಗದವ್ರಿಗೂ ಕೂಡ ಒಳ್ಳೆಯದಾಗಲಿ, ರೈತರಿಗೆಲ್ಲ ಒಳ್ಳೆ ಮಳೆ ಬೆಳೆ ಆಗಿ ಸಮೃದ್ಧಿಯಾಗಿ ರೈತರು ಭಾಳ ಹೊಸನಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ
HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರ ಹೊರವಲಯದಲ್ಲಿರುವ SPM ಕಾಲೋನಿ ಮತ್ತು ದೂರವಾಣಿ ನಗರಗಳ ಬಳಿ ನಿರ್ಮಾಣ ಮಾಡಿದ ಪಂಚಮುಖಿ ಉದ್ಯಾನವನವನ್ನು ಶಾಸಕ ಸ್ವರೂಪ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸುಮಾರು 1 ಕೋಟಿ ವೆಚ್ಚದಲ್ಲಿ ಪಂಚಮುಖಿ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ. ಇದಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಹಕಾರ ನೀಡಿದ್ದಾರೆ ಎಂದ ಅವರು, ಸಹಕಾರ ನೀಡಿರುವವರಿಗೆ ಅಭಿನಂದನೆ ತಿಳಿಸಿ ಉದ್ಯಾನವನವನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿಕೊಂಡು ಸದುಪಯೋಗ ಪಡೆಯಿರಿ ಎಂದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಎಂ ಚಂದ್ರೇಗೌಡ, ಕುವೆಂಪು ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಶಿವರಾಮೇಗೌಡ, BSNL ಸಂಸ್ಥೆ ಮಾಜಿ ಉದ್ಯೋಗಿ ಸಮಾಜ ಸೇವಕ ಕೃಷ್ಣ ಅಯ್ಯಂಗಾರ್ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ದೂರವಾಣಿ ನಗರ ಮತ್ತು SBM ಕಾಲೋನಿ ಎಲ್ಲ ನಾಗರಿಕರಿಗೆ ಅನುಕೂಲ ಆಗಲಿಕ್ಕೆ ಏನಿವತ್ತು ನಮ್ಮ ಕಾವೇರಿ ನಿಗಮದಿಂದ ನಮ್ಮ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಪಂಚಮತಿ ಉದ್ಯಾನವನವನ್ನು ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ನಾಗರಿಕರು ಸೇರಿ ಉದ್ಘಾಟನೆ ಮಾಡಿದ್ದೀವಿ. ಇದೊಂದು ಸದುಪಯೋಗವನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ನಾಗರಿಕರು ಒಂದು ಪಾರ್ಕ್ನ ಒಂದು ಅಭಿವೃದ್ಧಿಗೆ ಮತ್ತು ಎಲ್ಲ ಸಹಕಾರನ ಕೂಡ ಮಾಡಿದರೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಏನು ಎಲ್ಲದೂ ಕೂಡ ಚರ್ಚೆ ಮಾಡಿದ್ದೀವಿ. ಈಗಾಗಲೇ ಸರ್ಕಾರದ ವತಿಯಿಂದೆಲ್ಲ ನಾವು ಕೂಡ ವೈಯಕ್ತಿಕವಾಗಿ ಗಿಡಗಳನ್ನ ಮರಗಳನ್ನೆಲ್ಲ ನೆಡೆಸಲಿಕ್ಕೆ ಮತ್ತು ಬೆಳೆಸಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ಭಾಗದ ಎಲ್ಲ ನಾಗರಿಕರಿಗೆ ಶುಭವನ್ನು ಕೋರಲಿಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ಶಿಕ್ಷಕರ ಪರಿಶ್ರಮ, ಪೋಷಕರ ಸಹಕಾರ, ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ಪದಾಧಿಕಾರಿಗಳ ಜವಾಬ್ದಾರಿಗೆ ದಿ ಬೆಸ್ಟ್ STMC ಎಂಬ ಹಿರಿಮೆ ಜೊತೆಗೆ 1 ಲಕ್ಷ ರೂಪಾಯಿ ಮೊತ್ತದ ಬಹುಮಾನವನ್ನು ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿಯ ತಾರಿಮರ ಸರ್ಕಾರಿ ಪ್ರೌಢಶಾಲೆಗೆ ನೀಡಲಾಗಿದೆ. ಸ್ಪರ್ಧೆ ಮಾಡಬಯಸುವ ಶಾಲೆಯು ತಾವು ಕೈಗೊಂಡಿರುವ ಭೌತಿಕ ಹಾಗೂ ಶೈಕ್ಷಣಿಕಾತ್ಮಕ ಅಭಿವೃದ್ಧಿ ಅಂಶಗಳನ್ನು ಪುಷ್ಟಿ ಕಾರ್ಯಕ್ರಮದ ಅಡಿ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ರಾಜ್ಯ ಶಿಕ್ಷಣ ಇಲಾಖೆಯ ಸಮಗ್ರ ಶಿಕ್ಷಣ ಕರ್ನಾಟಕದ ಅಡಿ 34 ಶೈಕ್ಷಣಿಕ ಜಿಲ್ಲೆಗಳ ಸಹಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಗಳ ಕಾರ್ಯ ಚಟುವಟಿಕೆಗಳನ್ನು ಸಮೀಕ್ಷೆ ನಡೆಸಿ ತ್ರಿಸದಸ್ಯರನ್ನೊಳಗೊಂಡ ಸಮಿತಿ ತಾಲೂಕಿಗೊಂದರಂತೆ ಉತ್ತಮ ಸಮಿತಿಗಳನ್ನು ಆಯ್ಕೆ ಮಾಡುತ್ತದೆ. ಈ ಸಾಲಿನಲ್ಲಿ ರಾಜ್ಯಾದ್ಯಂತ 204 ಶಾಲೆಗಳು ಈ ಪ್ರಶಸ್ತಿಗೆ ಭಾಜನವಾಗಿವೆ. ಬ್ಲಾಕ್ ಮಟ್ಟದಲ್ಲಿ SDMC ಸಂಸ್ಥೆಗಳನ್ನು ಪ್ರೋತ್ಸಾಹಿಸಿ ಸಮಿತಿಗಳ ನಡುವೆ ಆರೋಗ್ಯಕರ ಸ್ಪರ್ಧಾತ್ಮಕ ಮನೋಭಾವನೆ ಮೂಡಿಸುವುದರೊಂದಿಗೆ ಸರ್ಕಾರಿ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸುವ ಉದ್ದೇಶ ಹೊಂದಿದೆ. ಬೇಲೂರು ತಾಲೂಕಿನಲ್ಲಿ 279 ಪ್ರಾಥಮಿಕ ಹಾಗೂ 59 ಪ್ರೌಢಶಾಲೆಗಳು ಸೇರಿ ಒಟ್ಟು 338 ಶಾಲೆಗಳಿವೆ. ಇಷ್ಟು ಶಾಲೆಗಳ ನಡುವೆ ಪೈಪೋಟಿ ನಡೆಸಿದ ತಾರಿಮರ ಪ್ರೌಢಶಾಲೆ ದಿ ಬೆಸ್ಟ್ STMC ಕಮಿಟಿ ಎಂಬ ಪ್ರಶಸ್ತಿ ಪಡೆದಿದೆ. ಈ ವೇಳೆ ಮುಖ್ಯ ಶಿಕ್ಷಕ ಕರಿಬಸಪ್ಪ ಮಾತನಾಡಿ, SDMC ಸಮಿತಿ ಅಧ್ಯಕ್ಷ ಶಿವಕುಮಾರ್ CR ಅವರನ್ನ ಒಳಗೊಂಡಂತೆ 10 ಪದಾಧಿಕಾರಿಗಳ ಹಾಗೂ ಶಿಕ್ಷಕರ ಸಹಕಾರದಿಂದ 3.5 ಎಕರೆ ವಿಸ್ತೀರ್ಣವನ್ನು ಹೊಂದಿರುವ ಶಾಲೆ ಆವರಣದ ಒಳಗೆ ನಾನಾ ಜಾತಿಯ ಸುಮಾರು 600 ಸಸಿಗಳನ್ನು ನೆಡಲಾಗಿದೆ. ಬೇಸಿಗೆಯಲ್ಲಿ ಗಿಡಗಳು ಬಾಡಿ ಹೋಗುವುದನ್ನು ತಪ್ಪಿಸಲು ಪ್ರತಿ ಗಿಡಕ್ಕೂ ಹನಿ ನೀರಾವರಿ ವ್ಯವಸ್ಥೆ ಮಾಡಲಾಗಿದೆ. ಶ್ರೀ ಅನ್ನಪೂರ್ಣೇಶ್ವರಿ ಅನ್ನದಾಸೋಹ ಭವನವನ್ನು ಸ್ಥಾಪಿಸಿ 100 ವಿದ್ಯಾರ್ಥಿಗಳು ಒಟ್ಟಿಗೆ ಕುಳಿತು ಊಟ ಮಾಡುವ ವ್ಯವಸ್ಥೆ ಮಾಡಲಾಗಿದೆ. ಶಾಲೆಗೆ ಬಣ್ಣ, ಹೈಟೆಕ್ ಶೌಚಾಲಯ ನಿರ್ಮಾಣ, ಶಾಲೆಯ ಸುತ್ತ ಶಾಸಕರ ಅನುದಾನದಲ್ಲಿ ಕಾಂಪೌಂಡ್ ನಿರ್ಮಾಣ, ವೇದಿಕೆ ನಿರ್ಮಾಣ, ಪ್ರತಿ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷ ಕಾಳಜಿ, ನೂತನ ಯೋಜನೆಗಳ ರೂಪುರೇಷೆ ಹೀಗೆ ನಾನಾ ಕಾರ್ಯಗಳಲ್ಲಿ ಮುಖ್ಯ ಶಿಕ್ಷಕರಿಗೆ ಶಾಲಾಭಿವೃದ್ಧಿ ಸಮಿತಿ ಪದಾಧಿಕಾರಿಗಳು ಸಾಥ್ ನೀಡುತ್ತಿದ್ದಾರೆ. ಬಹುಮಾನ ಮೊತ್ತವಾಗಿ ಬಂದ 1 ಲಕ್ಷ ರೂಪಾಯಿಗಳಲ್ಲಿ ಶಾಲೆಯ ಎಲ್ಲಾ ಕೋಣೆಗಳಿಗೆ ಫ್ಯಾನ್, ಸಮರ್ಪಕ ಬೆಳಕಿನ ವ್ಯವಸ್ಥೆಗೆ ಆದ್ಯತೆ ಕೊಟ್ಟು ಉಳಿದ ಹಣವನ್ನು ಶಾಲೆಯ ಅಭಿವೃದ್ಧಿಗಾಗಿ ಬಳಸಿಕೊಳ್ಳಲಾಗುವುದು. BEO ರಾಜೇಗೌಡ ಸರ್ ಹಾಗೂ ಶಾಲಾ ದತ್ತು ಅಧಿಕಾರಿ ಶಿವಮರಿಯಪ್ಪನವರ ಮಾರ್ಗದರ್ಶನ ಅನನ್ಯವಾಗಿದೆ ಎಂದರು. STMC ಅಧ್ಯಕ್ಷ ಶಿವಕುಮಾರ್ CR ಮಾತನಾಡಿ, ಶಾಲೆಯ ಅಭಿವೃದ್ಧಿಗಾಗಿ ಹಗಲಿರುಳು ಸೇವೆ ಸಲ್ಲಿಸುತ್ತಾ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡುತ್ತಿರುವ ಶಿಕ್ಷಕರ ಆಸಕ್ತಿ, ಪೋಷಕರ ಹಾಗೂ ಸಮಿತಿಯ ಪದಾಧಿಕಾರಿಗಳ ಸಹಕಾರದಿಂದ ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು ಇನ್ನಷ್ಟು ಅಭಿವೃದ್ಧಿ ಮಾಡಲು ಪ್ರೋತ್ಸಾಹ ಸಿಕ್ಕಿದಂತಾಗಿದೆ. ಈ ನಿಟ್ಟಿನಲ್ಲಿ ಶಾಸಕರ ಆಪ್ತ ದರ್ಶನ್ ಬೆಳಗುಲಿ ಅವರ ಪಾತ್ರ ಅವಿಸ್ಮರಣೀಯವಾಗಿದೆ ಎಂದರು. HCN ನ್ಯೂಸ್ ಬೇಲೂರು. ಎಲ್ಲ ಒಂದು ಸುಮಾರು ನಮ್ಮ ಶಾಲೆಯ ಇಡೀ ಶಾಲೆ ನಮ್ಮ ಶಾಲೆ ಸುಮಾರು 3.5 ಎಕರೆ ಅಷ್ಟು ಜಾಗ ಇದೆ. ಸುಮಾರು ಅಷ್ಟು ಫೀಲ್ಡಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಎಲ್ಲ ಸಸಿಗಳು ನೆಟ್ಟಿದ್ದೀವಿ.
ಆ ಎಲ್ಲ ಸಸ್ಯಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ ಡ್ರಿಪ್ ವ್ಯವಸ್ಥೆ ಮಾಡಿದ್ವಿ. ಆ ಡ್ರಿಪ್ ವ್ಯವಸ್ಥೆಯಲ್ಲಿ ಸಹ ನಮ್ಮ SDMC ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲ ಸೇರಿಬಿಟ್ಟು ಒಂದು ವ್ಯವಸ್ಥೆ ಮಾಡ್ಕೊಟ್ಟು ನೀರು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮದು ಸ್ವಂತ ಒಂದು ಬೋರ್ವೆಲ್ ಇದೆ. ಆ ಬೋರ್ವೆಲ್ಲಿಂದ ಆನ್ ಮಾಡಿದರೆ ಎಲ್ಲ ಈ ಸಸ್ಯಗಳಿಗೆ ನೀರು ಹೋಗಬೇಕು, ಆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಇಲ್ಲಿ ಶಶಿಧರ್ ಮೌರ್ಯ ಅಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಇದ್ದಾರೆ, ಅವರು ಒಂದು ಸ್ಟೇಜನ್ನು ಮಾಡೋದಕ್ಕೆ ಮಾಡ್ತಾಯಿದ್ದಾರೆ. ಸೊ ಹೀಗೆ ಸುಮಾರು ಕೆಲಸ ಕಾರ್ಯಗಳು ಇಲ್ಲಿ ಶಾಲೆಯಲ್ಲಿ ಆಗಿದೆ. ಹಾಗಾಗಿ ಈ ಒಂದು ಶಾಲೆ ತಾಲೂಕಲ್ಲೇ ಗುರ್ಸ್ಕೊಳ್ಳೋ ರೀತಿಯಲ್ಲಿ ಒಂದು ಆಗಿದೆ ಅಂತಂದರೆ ಅದಕ್ಕೆ ಬಹಳ ಕಾರಣಕರ್ತರು ನಮ್ಮ SDMC. ಹಾಸನ ನಗರದ ಕೆಆರ್ಪುರಂ ಬಳಿ ಇರುವ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಆವರಣದಲ್ಲಿ ಏಪ್ರಿಲ್ 9, 10 ಮತ್ತು 11ರಂದು 3 ದಿನಗಳ ಕಾಲ ಉಚಿತ ಕೃತಕ ಕೈಕಾಲು ಜೋಡಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಕ್ಲಬ್ ಆಫ್ ಹಾಸನ ಹೊಯ್ಸಳದ ಸದಸ್ಯ ಮೋಹನ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ರೋಟರಿ ಕ್ಲಬ್ ಆಫ್ ಹಾಸನ ಹೊಯ್ಸಳ, ರೋಟರಿ ಬೆಂಗಳೂರು ಸೌತ್ ಪೆರೇಡ್, ರೋಟರಿ ಬೆಂಗಳೂರು ಕೋರಮಂಗಲ, ರೋಟರಿ ಬೆಂಗಳೂರು ಲೇಕ್ ಸೈಡ್, ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಮತ್ತು ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಹಾಸನ, ಶ್ರೀ ಭಗವಾನ್ ಮಹಾವೀರ್ ವಿಕಲಾಂಗ ಸಹಾಯತಾ ಸಮಿತಿ ಜೈಪುರ, ಭಾರತ ಸೇವಾದಳ ಹಾಸನ, ಇನ್ನರ್ವಿಲ್ ಕ್ಲಬ್ ಆಫ್ ಹಾಸನ್ ಹೊಯ್ಸಳ ವೈಸಿರಿ ಹಾಗೂ IFMR ಹಾಸನ ಇವರ ಸಹಯೋಗದೊಂದಿಗೆ ಏಪ್ರಿಲ್ 9, 10 ಮತ್ತು 11ರಂದು 3 ದಿನಗಳ ಕಾಲ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಕೆಆರ್ಪುರಂ ಹಾಸನದಲ್ಲಿ 5ನೇ ವರ್ಷದ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ ಏರ್ಪಡಿಸಲಾಗಿದೆ. ಪ್ರತಿ ವರ್ಷ ಕೂಡ ಇಂತಹ ಶಿಬಿರ ಏರ್ಪಡಿಸಿ ಯಶಸ್ವಿಗೊಂಡಿದ್ದೇವೆ ಎಂದರು. ರವಿ ಚಕ್ರವರ್ತಿ ಮಾತನಾಡಿ, ಪ್ರಮುಖವಾಗಿ ಈ ಶಿಬಿರದಲ್ಲಿ ಫಲಾನುಭವಿಗಳಿಗೆ ಕೃತಕ ಮುಂಗೈ ಹಾಗೂ ಕೃತಕ ಕಾಲು ಮತ್ತು ಪೋಲಿಯೋ ಪೀಡಿತರಿಗಾಗಿ ಕ್ಯಾಲಿಪರ್ಸ್ಗಳನ್ನು ಉಚಿತವಾಗಿ ಅಳವಡಿಸಲಾಗುವುದು. ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಮತ್ತು ಕರ್ನಾಟಕದ ಇತರೆ ಜಿಲ್ಲೆಗಳಿಂದ ಅರ್ಹ ಫಲಾನುಭವಿಗಳು ಭಾಗವಹಿಸಿ ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬಹುದು ಎಂದರು. ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರಕ್ಕೆ ನೋಂದಾಯಿಸಿಕೊಳ್ಳಲು ಮತ್ತು ಹೆಚ್ಚಿನ ಮಾಹಿತಿಗಾಗಿ 9035360232 7899301010 ಮತ್ತು 9742345768ಗೆ ಸಂಪರ್ಕಿಸಬಹುದು. ಈಗಾಗಲೇ 15ಕ್ಕೂ ಹೆಚ್ಚು ಜನರು ನೋಂದಣಿ ಮಾಡಿಕೊಂಡಿದ್ದು, ನಿರೀಕ್ಷೆಗೂ ಮೀರಿ ಇದರ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ ಎಂದರು. ರೋಟರಿ ಕ್ಲಬ್ ಆಫ್ ಹಾಸನ ಹೊಯ್ಸಳದ ಅಧ್ಯಕ್ಷ ಹರೀಶ್, ಮೋಹನ್, ಅನುರಾಧ, ಅಭಿಲಾಷ್, ಪ್ರಸನ್ನ, ಸಂಜೀವಿನಿ ಆಸ್ಪತ್ರೆ ಉಪಾಧ್ಯಕ್ಷ ಸುರೇಶ್, ಹಿರಿಯ ಸದಸ್ಯ ಶಿವಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಾನು ಮೋಹನ್ ಅಂತ ಅಂದ್ಬಿಟ್ಟು ರೋಟರಿ ಕ್ಲಬ್ ಆಫ್ ಹಾಸನ್ ಹೊಯ್ಸಳದ ಸದಸ್ಯ. ಇವತ್ತು ಪ್ರೆಸ್ ಮೀಟ್ ರಿಗಾರ್ಡಿಂಗ್ ದ ಆರ್ಟಿಫಿಷಿಯಲ್ ಲಿಂಬ್ ಕ್ಯಾಂಪ್ ಬಗ್ಗೆ, ಇದು 5ನೇ ವರ್ಷದ ಲಿಂಬ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ವಿ. ಇದಕ್ಕೆ ಸಹಾಯವಾಗಿ ರೋಟರಿ ಕ್ಲಬ್ ಆಫ್ ಸೌತ್ ಪೆರೇಡ್ ಇಂದ ಅನುಕೂಲ ಆಗ್ತದೆ. ಬಟ್ ಅದನ್ನ ನಮಗೆ ಬರೀ ಆರ್ಟಿಫಿಷಿಯಲ್ ಲಿಂಬ್ ಕ್ಯಾಂಪ್ಗಿಂತ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಅವತ್ತಿರುತ್ತೆ. ಯಾತಕ್ಕೆ ಇದನ್ನ ಕಳ್ಕೊತಾ ಇದ್ದಾರೆ, ಅದನ್ನ ಹೆಂಗೆ ನಾವು ತಡೆ ಹಿಡಿಬೋದು, ಯಾವ ಥರ. ಮೇನ್ ಆಗಿ ನಮಗೆ ಡಯಾಬಿಟೀಸ್ ಅಲ್ಲೇ ಈ ಥರದ ಕೇಸಸ್ಗಳು ತುಂಬ ರಿಜಿಸ್ಟರ್ ಆಗ್ತಾ ಇದೆ. ಆ ಶಿಬಿರವನ್ನು ನಾವು ನಡೆಸ್ಕೊಳ್ತಾ ಬಂದಿದ್ದೀವಿ. ಈ ವರ್ಷ ನಮ್ಮ ಬೆಂಗಳೂರಿನ ಸೌತ್ ಪರೇಡು, ಬೆಂಗಳೂರು ಕೋರಮಂಗಲ ಮತ್ತು ಬೆಂಗಳೂರು ಲೇಕ್ ಸೈಡ್ ಕ್ಲಬ್ಬು ಮತ್ತು ಇನ್ನರ್ವಿಲ್ ಕ್ಲಬ್ ಆಫ್ ಹೊಯ್ಸಳ ವೈಸಿರಿ, ಭಾರತೀಯ ಸೇವಾದಳ, IFMR ಗೆ ಹಲವು ಸಂಸ್ಥೆಗಳ ಒಂದು ಮುಖ್ಯವಾಗಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟತೆ, ಅಗತ್ಯ ವಸ್ತುಗಳ ನಿರಂತರ ಬೆಲೆ ಏರಿಕೆ, SC/ST ಅನುದಾನದ ದುರ್ಬಳಕೆ ಹಾಗೂ 18 ಜನ ಬಿಜೆಪಿ ಶಾಸಕರ 6 ತಿಂಗಳ ಅಮಾನತು ವಿರೋಧಿಸಿ ಏಪ್ರಿಲ್ 8ರಂದು ಮಂಗಳವಾರ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಹೇಳಿದರು. ತಮ್ಮ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಏಪ್ರಿಲ್ 8ರ ಮಧ್ಯಾಹ್ನ 3 ಗಂಟೆಗೆ ಪಕ್ಷದ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಅಶೋಕ್, ಮೇಲ್ಮನೆ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಮುಖಂಡರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ತಿಳಿಸಿದರು. ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟತೆಯಿಂದ ತುಂಬಿ ತೇಲಾಡುತ್ತಿರುವ ಹಿನ್ನೆಲೆ ಹಳೆ ತಾಲೂಕು ಕಚೇರಿ ಮುಂಭಾಗದಿಂದ ಪಾದಯಾತ್ರೆ ಮೂಲಕ BM ರಸ್ತೆಯಿಂದ NR ವೃತ್ತದ ಮೂಲಕ ಹೇಮಾವತಿ ಪ್ರತಿಮೆ ಬಳಿ ತೆರಳಿ ಜಿಲ್ಲೆಯ ಶಾಸಕರಾದ ಸಿಮೆಂಟ್ ಮಂಜು, HK ಸುರೇಶ್, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂಜೇಗೌಡ ಸೇರಿದಂತೆ ರಾಜ್ಯದ ಹಲವಾರು ಮುಖಂಡರ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಲಿದ್ದಾರೆ ಎಂದರು. ಡೀಸೆಲ್, ಪೆಟ್ರೋಲ್ ಬೆಲೆ ಇರಬಹುದು, ಹಾಲಿನ ದರದಲ್ಲಿ ಹೆಚ್ಚಳ ಸೇರಿದಂತೆ ಹಲವಾರು ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಕಂಡುಬಂದಿದೆ. ರಾಜ್ಯದ ಬೊಕ್ಕಸದಿಂದ ಪುಕ್ಸಟೆ ಭಾಗ್ಯಗಳಿಗಾಗಿ SC/ST ಅನುದಾನದ ದುರ್ಬಳಕೆ ಈ 3 ವರ್ಷದ ಬಜೆಟ್ನಲ್ಲಿ 39,000 ಕೋಟಿಗಿಂತ ಹೆಚ್ಚಾಗಿದೆ. ಕೆಲ ದಿನಗಳ ಹಿಂದೆ ನಡೆದಂತಹ ಅಧಿವೇಶನದಲ್ಲಿ 18
18 ಜನ ಬಿಜೆಪಿ ಶಾಸಕರ 6 ತಿಂಗಳು ಅಮಾನತು ಮಾಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಏರ್ಪಡಿಸಲಾಗಿದೆ ಎಂದರು. ಬೆಲೆ ಏರಿಕೆಯಿಂದ ಸಾಮಾನ್ಯ ಜನರು ತತ್ತರಿಸಿ ಹೋಗಿದ್ದು, ಜನರಿಂದಲೇ ಒಂದು ಕಡೆ ಕಸಿದುಕೊಂಡು ಇನ್ನೊಂದು ಕಡೆ ಉಚಿತ ಕೊಡುವುದಾಗಿದೆ ಎಂದು ಹೇಳಿದರು. ಏಪ್ರಿಲ್ 8ರ ಹೋರಾಟದಲ್ಲಿ ಸುಮಾರು 5,000ಕ್ಕೂ ಹೆಚ್ಚಿನ ಜನರು ಭಾಗವಹಿಸುವುದಾಗಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಹೂಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ, ಬಿಜೆಪಿ ನಗರಾಧ್ಯಕ್ಷ ಯೋಗೇಶ್ ಗೌಡ, ಪಕ್ಷದ ಮುಖಂಡರಾದ ರಾಜಕುಮಾರ್, ರಾಜೀವ್, ಹರ್ಷಿತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮತ್ತೆ ಭ್ರಷ್ಟತೆಯಿಂದ ತುಂಬಿ ತೇಲಾಡ್ತಿರುವಂಥ ಸಂದರ್ಭದಲ್ಲಿ ಏಪ್ರಿಲ್ 8ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ ಹಳೆ ತಾಲೂಕು ಕಚೇರಿಯ ಮುಂಭಾಗದಿಂದ ಪಾದಯಾತ್ರೆ ಮುಖಾಂತರ NR ಸರ್ಕಲ್ ಮುಖೇಣ ಹೇಮಾವತಿ ಸ್ಟ್ಯಾಚ್ಯೂ ಹತ್ರವರೆಗೂ ತೆರಳಿ ಅಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಣ್ಣನವರು, ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣವರು, ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು, ಮತ್ತು ನಮ್ಮ ಜಿಲ್ಲೆಯ ಶಾಸಕರುಗಳಾದಂಥ ಸಿಮೆಂಟ್ ಮಂಜಣ್ಣನವರು, ಹುಲ್ಲಳ್ಳಿ ಸುರೇಶ್ ಅಣ್ಣವರು, ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಶಾಸಕರು ಆದಂಥ ಪ್ರೀತಮಣ್ಣವರು, ಇವರೆಲ್ಲರ ಮತ್ತು ರಾಜ್ಯದ ಹಲವಾರು ನಾಯಕರ ಸಮಕ್ಷಮದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂಧುಗಳು ಎಲ್ಲ ತಾಲೂಕಿನಿಂದ ಬಂದು ಸೇರಲಿದ್ದಾರೆ. ಅದರ ಪ್ರತಿಭಟನೆಯ ಮೂಲ ಉದ್ದೇಶ ಇವತ್ತೇನು ಜನಸಾಮಾನ್ಯರಿಗೆ ಆಗಿರುವಂಥ ಬೆಲೆ ಏರಿಕೆಯ ಬಿಸಿ, ಅದು ಡೀಸೆಲ್ ಪೆಟ್ರೋಲ್ ಮೇಲೆ ಇರ್ಬೋದು, ಹಾಲಿನ ದರ ಹೆಚ್ಚಳಿಕೆ ಇರ್ಬೋದು, ಹಾಗೆ ಹಲವಾರು ಆಯಾಮಗಳಲ್ಲಿ ಈ ಒಂದು ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಚೇರಿ ಮತ್ತು ಗೋದಾಮು ಕಟ್ಟಡದ ಉದ್ಘಾಟನೆಯನ್ನು ಶಾಸಕ ಕೆಎಂ ಶಿವಲಿಂಗೇಗೌಡ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಈ ಕೃಷಿ ಪತ್ತಿನ ಸಹಕಾರ ಸಂಘವು ಬಹಳ ಉತ್ತಮವಾದ ಅಭಿವೃದ್ಧಿಯನ್ನ ಮಾಡುತ್ತಾ ಒಳ್ಳೆ ದಾರಿಯಲ್ಲಿ ನಡೆದುಕೊಂಡು ಬಂದಿರೋದು ಬಹಳ ನೆಮ್ಮದಿ ತಂದಿದೆ ಎಂದರು. ಭಾರತ ದೇಶ ಕೃಷಿ ಪ್ರಧಾನ ದೇಶ. 70%ಕ್ಕಿಂತಲೂ ಅಧಿಕವಾಗಿ ಕೃಷಿಯನ್ನು ಅವಲಂಬಿತವಾಗಿರುವ ದೇಶವೆಂದರೆ ಅದು ಭಾರತ ಮಾತ್ರ. ಒಬ್ಬ ರೈತನಿಗೆ ಆಧುನೀಕರಣ ಬೇಸಾಯ ಮಾಡಬೇಕಾದ್ರೆ 5 ಲಕ್ಷ ಬಂಡವಾಳ ಬೇಕು. ಆದರೆ ಕೇಂದ್ರ ಸರ್ಕಾರ ಸಾಲ ಕೊಡೋದ್ರಲ್ಲಿ ತಾರತಮ್ಯ ಮಾಡುತ್ತಿದೆ. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ 64% ರೈತರಿಗೆ ಸಾಲ ಸಿಗುತ್ತಿತ್ತು. ಆದರೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 35% ಇಳಿಸಲಾಗಿದೆ. ಬಡ್ಡಿ ತುಂಬೋದಕ್ಕೆ ರಾಜ್ಯ ಸರ್ಕಾರ ಸಿದ್ದವಿದೆ. ಆದರೆ ರೈತರಿಗೆ 5 ಲಕ್ಷ ಸಾಲ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಸಿದ್ದವಿಲ್ಲ. ರೈತರು ಮೈಕ್ರೋ ಫೈನಾನ್ಸ್ಗಳಿಗೆ ಹೋಗಿ ಸಾಲ ತೆಗೆದುಕೊಳ್ಳೋದನ್ನು ತಪ್ಪಿಸಲು ನಿಮಗೆ ಆಗುತ್ತಿಲ್ಲವೇ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಇದೇ ಸಂದರ್ಭದಲ್ಲಿ ಸಹಕಾರ ಸಂಘದ ಅಧ್ಯಕ್ಷ ಮಂಜುನಾಥ ದತ್ತ, ಪಿಎಲ್ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಜಿಎನ್ ದ್ಯಾವೇಗೌಡ, ಸದಸ್ಯ ವಿರೂಪಾಕ್ಷಪ್ಪ, ಗಂಡಸಿ ಸಂತೆ ಮೈದಾನದ ಸಹಕಾರ ಸಂಘದ ಅಧ್ಯಕ್ಷ ಮುರುಗೇಗೌಡ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಕೃಷ್ಣೇಗೌಡ, ಆಗ್ರೋ ಬಾಬು, ಚಗಚಗೆರೆ ಈಶ್ವರಪ್ಪ, ಸಹಕಾರ ಸಂಘದ ಉಪಾಧ್ಯಕ್ಷ ಜಿಎಸ್ ಮಹೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಟ್ರೋ ಬಾಬು, ಬ್ಯಾಂಕ್ ಸದಸ್ಯರಾದ ಪುಟ್ಟಸ್ವಾಮಿ, ಜಿಎ ಕುಮಾರ್, ಹೊಂಗಯ್ಯ, ಜೆಜೆ ನಾಗರಾಜ್, ಕೆಎನ್ ಬೋರೇಗೌಡ ಹಾಗೂ ಸಂಘದ ಎಲ್ಲ ಸದಸ್ಯರು ಹಾಜರಿದ್ದರು. HCN ನ್ಯೂಸ್ ಅರಸೀಕೆರೆ. ಭಾರತ ದೇಶ ಕೃಷಿ ಪ್ರಧಾನವಾದಂಥ ದೇಶ ಮತ್ತು 70%ಗಿಂತ ಅಧಿಕವಾಗಿ ಕೃಷಿಯನ್ನ ಅವಲಂಬಿಸಿ ಜೀವನ ಮಾಡ್ತಕ್ಕಂಥ ಯಾವುದಾದರೂ ಒಂದು ದೇಶ ಈ ಪ್ರಪಂಚದಲ್ಲಿದ್ದರೆ ಅದು ಭಾರತ ದೇಶ. ಅದಕ್ಕೋಸ್ಕರಲೇ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು, ಈ ದೇಶದ ಬೆನ್ನೆಲುಬು ಕೃಷಿ ಮತ್ತು ರೈತ. ಅವತ್ತು ಮಹಾತ್ಮ ಗಾಂಧೀಜಿಯವರು ಅವರ ಜೀವನ ಚರಿತ್ರೆಯಲ್ಲಿ ಬರೆದೋಗಿದ್ರು, ಸಾಲವನ್ನು ವಿತರಣೆ ಮಾಡ್ತಕ್ಕಂಥದ್ರಲ್ಲಿ ತಾರತಮ್ಯ ಇದೆ ತಾರತಮ್ಯ, ಅದನ್ನು ಒಪ್ಕೋಬೇಕಾದ್ರೆ. ಅವತ್ತು ಇವತ್ತು ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ರೈತರಿಗೆ ಈಗಾಗಲೇ ನಮ್ಮ ಕರ್ನಾಟಕ ಮಹಿಳಾ ಸಹಕಾರ ಬ್ಯಾಂಕ್ ರಾಜ್ಯದಲ್ಲೇ ಮತ್ತು ರಾಷ್ಟ್ರದಲ್ಲೇ ಅತ್ಯುತ್ತಮ ಬ್ಯಾಂಕ್ ಎಂದು ಅವಾರ್ಡ್ ಪಡೆಯಲಾಗಿದೆ. ಎಲ್ಲರ ಸಹಕಾರದಲ್ಲಿ 4ನೇ ಬ್ರಾಂಚ್ ಹಾಸನದಲ್ಲಿ ಪ್ರಾರಂಭಿಸಲಾಗಿದೆ ಎಂದು ಕರ್ನಾಟಕ ಮಹಿಳಾ ಸಹಕಾರ ಬ್ಯಾಂಕ್ ನಿಯಮಿತ ಅಧ್ಯಕ್ಷೆ ಬಿಸಿ ಗೀತಾ ಹೇಳಿದರು. ಹಾಸನ ನಗರದ ಸಬ್ ರಿಜಿಸ್ಟರ್ ಕಚೇರಿ ರಸ್ತೆ, ಕುವೆಂಪು ನಗರದ ಚನ್ನಕೇಶವ ಆರ್ಕೇಡ್ ಕಟ್ಟಡದಲ್ಲಿ ನೂತನವಾಗಿ ಆರಂಭಿಸಿರುವ ಕರ್ನಾಟಕ ಮಹಿಳಾ ಸಹಕಾರ ಬ್ಯಾಂಕ್ ನಿಯಮಿತ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಮನವಮಿ ಶುಭ ದಿನದಂದು ಈ ನೂತನ ಶಾಖೆ ಪ್ರಾರಂಭವಾಗಿದೆ. ನಮ್ಮ ಬ್ಯಾಂಕಿನ ಎಲ್ಲ ನೌಕರರು ಸಹಕಾರ ಕೊಟ್ಟಿದ್ದರಿಂದ ಕುವೆಂಪು ನಗರದಲ್ಲಿ 4ನೇ ಶಾಖೆ ಕೇಂದ್ರ ಸ್ಥಾಪನೆ ಮಾಡಲು ಸಾಧ್ಯವಾಗಿದೆ. ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ, ಗ್ರಾಹಕರು, ಬ್ಯಾಂಕಿನ ವ್ಯವಹಾರ ನಡೆಸುವವರು ಎಲ್ಲರೂ ಅನ್ಯೋನ್ಯತೆಯಿಂದ ಇದ್ದಾಗ ಮಾತ್ರ ಒಂದು ಬ್ಯಾಂಕ್ ಅನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗಲು ಕಾರಣವಾಗುತ್ತದೆ ಎಂದರು. ನಮ್ಮ ಬ್ಯಾಂಕ್ ಸತತವಾಗಿ ಕಳೆದ 25 ವರ್ಷಗಳಿಂದಲೂ ಲಾಭದತ್ತ ಸಾಗಿದೆ. ಕಳೆದ 8 ರಿಂದ 10 ವರ್ಷದಿಂದ ನಾವು 12% ಜುವೆಲೆಂಟ್ ಕೊಡುತ್ತಿದ್ದೇವೆ ಎನ್ನುವುದಕ್ಕೆ ಹೆಮ್ಮೆಯ ವಿಚಾರ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಇದೇ ವೇಳೆ ಧನ್ಯವಾದ ತಿಳಿಸುತ್ತೇನೆ ಎಂದರು.
ಮಹಿಳಾ ಸಹಕಾರ ಬ್ಯಾಂಕ್ ಎಂದರೆ ಕೆಲವರಿಗೆ ಉದಾಸೀನ. ಈಗಾಗಲೇ ರಾಜ್ಯದಲ್ಲೇ ಮತ್ತು ರಾಷ್ಟ್ರದಲ್ಲೇ ಅತ್ಯುತ್ತಮ ಬ್ಯಾಂಕ್ ಎಂದು ಅವಾರ್ಡ್ ಪಡೆಯಲಾಗಿದೆ. ನಮ್ಮಲ್ಲಿ 1770 ಕೋಟಿ ಹಣದ ವ್ಯವಹಾರ ಈ ವರ್ಷ ಮಾಡಲಾಗಿದೆ. ಕಳೆದ ಸಾಲಿಗೆ 1500 ಕೋಟಿ ವ್ಯವಹಾರ ಮಾಡಿದ್ದೇವೆ. ಡೆಪಾಸಿಟ್ ಸಹ ವರ್ಷದಿಂದ ವರ್ಷಕ್ಕೆ 15% ಏರಿಕೆ ಆಗುತ್ತಿದೆ. ಹಾಸನದಲ್ಲಿ ಈ ಬ್ರಾಂಚ್ ಪ್ರಾರಂಭಿಸಿದಾಗ ಧೈರ್ಯ ಇತ್ತು. ಮುಂದೆ ಬ್ಯಾಂಕಿನ ವ್ಯವಹಾರವನ್ನ ಇನ್ನಷ್ಟು ಹೆಚ್ಚಿಸಲು ಸಹಕರಿಸುವಂತೆ ಮನವಿ ಮಾಡಿದರು. ಇದೇ ವೇಳೆ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲೆ ಎಂಬಿ ಪುಷ್ಪಾವತಿ ಶಾಖೆ ಉದ್ಘಾಟಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ನಿವೃತ್ತ ಅಧಿಕಾರಿ ಜೀವನ್ ಕುಮಾರ್ ನೆರವೇರಿಸಿದರು. ಕೌಂಟರ್ ಉದ್ಘಾಟನೆ ಸಿಟಿ ಸ್ಕ್ಯಾನಿಂಗ್ ಸೆಂಟರ್ ನಿರ್ದೇಶಕಿ ಸಿಪಿ ರತ್ನಾ ಬಾಗಡೆ ನೆರವೇರಿಸಿಕೊಟ್ಟರು. ನಗದು ಕೌಂಟರ್ ಉದ್ಘಾಟನೆಯನ್ನ ಪೋದಾರ್ ಎಜುಕೇಷನ್ ನೆಟ್ವರ್ಕ್ ನಿರ್ದೇಶಕ ಡಿ ಮೋಹನ್ ನಡೆಸಿಕೊಟ್ಟರು. ಭದ್ರತಾ ಕೊಠಡಿಯ ಉದ್ಘಾಟನೆ ಕರ್ನಾಟಕ ಮಹಿಳಾ ಸಹಕಾರ ಬ್ಯಾಂಕ್ ಉಪಾಧ್ಯಕ್ಷೆ ಎಚ್ಆರ್ ಸುಧಾರಾಜು ನೆರವೇರಿಸಿದರು. ಬ್ಯಾಂಕ್ ಕಟ್ಟಡ ಮಾಲೀಕರಾದ ಡಿ ಕೇಶವೇಗೌಡ ಲಾಕರ್ಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಗಿರೀಶ್, ಸತೀಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈ ಒಂದು ವಿಶೇಷ ಕಾರ್ಯಕ್ರಮವು ನಮ್ಮೆಲ್ಲ ಆಶಯದಂತೆ ಈ ದಿನ ರಾಮನವಮಿಯ ಶುಭ ದಿನದಂದು ಪ್ರಾರಂಭವಾಗಿದೆ. ಈ ಕಾರ್ಯಕ್ರಮ ಶಾಖೆಯನ್ನು ಉದ್ಘಾಟನೆ ಮಾಡಿದಂಥ ಪುಷ್ಪಾವತಿ ಇವರು ರೇಖಾರ್ ಅವರು ನನಗೆ ಒಳ್ಳೆಯ ಸ್ನೇಹಿತರು. ಒಬ್ಬ ಸಂಸ್ಕಾರವಂತ ಮಹಿಳೆಯವರು. ಅವರನ್ನ ಈ ಒಳ್ಳೆಯ ಒಳಿತನ್ನ ಮಾಡಲು ಆಲೋಚನೆ ಮಾಡ್ತಾ ಇರುವ ರಿಸರ್ವ್ ಬ್ಯಾಂಕಿನ ನಿವೃತ್ತ ಅಧಿಕಾರಿಗಳು ಜೀವನ್ ಕುಮಾರ್ ಅವರು. ಅವರೊಬ್ಬ ಈ ಕಾರ್ಯಕ್ರಮದ ವಿಶೇಷ ವ್ಯಕ್ತಿ ಅಂದರೆ ಮೋಹನಕರುಗಳು ಅತ್ಯುತ್ತಮವಾದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಸತೀಶ್ ಅವರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಗಿಯದ ಹಾಸನ ನಗರಸಭೆ ಅಧ್ಯಕ್ಷಗಿರಿ ಜಟಾಪಟಿ. ನಿಲ್ಲದ ಜೆಡಿಎಸ್ ಸದಸ್ಯರ ಒಳಗಿನ ಕಸರತ್ತು. ಅವಿಶ್ವಾಸ ಮಂಡನೆಗೆ ವಿಶೇಷ ಸಾಮಾನ್ಯ ಸಭೆ ಕರೆಯುವಂತೆ ಪತ್ರ ಮನವಿ ಮಾಡಿದ ಜೆಡಿಎಸ್ ಸದಸ್ಯರು. ಅಂದು ಸೈನಿಕನಾಗಬೇಕಾಗಿದ್ದ ವ್ಯಕ್ತಿ ಇಂದು ಪ್ರಗತಿಪರ ರೈತ. ಸಮಗ್ರ ಕೃಷಿಯಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ಪ್ರದೀಪ್. ಕೃಷಿಕನ ಸಾಧನೆಗೆ ಒಲಿದು ಬಂದ ಹಲವು ಪ್ರಶಸ್ತಿ ಸನ್ಮಾನಗಳು. ಪ್ರತಿನಿತ್ಯ ಒತ್ತಡದಲ್ಲಿ ಕಾರ್ಯನಿರ್ವಹಣೆ ಮಾಡುವ ಕಾರ್ಯಾಂಗ. ಕ್ರೀಡಾಕೂಟದಲ್ಲಿ ಉತ್ತಮವಾಗಿ ಆಟವಾಡಿ ಆರೋಗ್ಯ ಕಾಪಾಡಿಕೊಳ್ಳಿ. ನೌಕರರಿಗೆ ಶುಭ ಹಾರೈಸಿದ ಶಾಸಕ ಎಚ್ಪಿ ಸ್ವರೂಪ್. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.